ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರಂಟ್ ವ್ಯೂ ಬಂದ್ಬಿಟ್ಟು ನಮ್ಮ ಮನೆದಲ್ಲ, ನಮ್ಮ ಅಕ್ಕನ ಮನೆದು. ಸೊ ಅವತ್ತು ನಿನ್ನೆ ನೈಟು ನಮ್ಮ ಅಕ್ಕನ ಮನೆಯಲ್ಲೇ ಉಳ್ಕೊಂಡಿದ್ವಿ. ಯಾಕೆ ಅಂತಂದರೆ ನಮ್ಮ ಮನೆಯವರಿಗೆ ನೈಟ್ ಶಿಫ್ಟ್ ಇತ್ತು. ಸೊ ಪರವಾಗಿಲ್ಲ, ಕೇಳಿದ್ವಿ ಫೋನ್ ಮಾಡಿ ಅಲ್ಲೇ ಉಳ್ಕೊಳ್ಳಿ ಅಂತ ಹೇಳಿದರು. ಲೇಟ್ ಆಗಿಬಿಟ್ಟಿತ್ತು ತುಂಬ ಹೊತ್ತು, ಅಂದರೆ ಅದು ಇದು ಮಾತಾಡ್ಕೊಂಡು 11:30-12 ಗಂಟೆ ಅಲ್ಲೇ ಆಗಿಬಿಟ್ಟಿತ್ತು. ಇಷ್ಟೊತ್ತಲ್ಲಿ ಏನು ಹೋಗ್ತೀರಾ, ಬೇಡ ಅಂತ ಹೇಳ್ಬಿಟ್ಟು ಉಳ್ಕೊಳ್ಳಿ ಅಂದು. ಇಲ್ಲ ನಾನು ಹೋಗ್ತೀನಿ, ಮನೆಗೆ ಹೋಗಬೇಕು, ನಿದ್ದೆ ಆಗೋಲ್ಲ, ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಹೋಗೋಕ್ಕಾಗಲ್ಲ ಅಂದೆ. ನಮ್ಮ ಅಕ್ಕ ಬಲವಂತ ಮಾಡಿ ಉಳಿಸ್ಕೊಂಡ್ಲು. ಸೊ ನಿಧಾನವಾಗಿ, ಅಂದರೆ ಬೇಗ, ಅಂದರೆ ಅದೇ 7 o'clock ಮೇಲೆ ಆಗಿಬಿಟ್ಟಿತ್ತು, ನಿದ್ದೆ ಇರಲಿಲ್ಲ. ಸೊ ಹಂಗಾಗಿ ಎದ್ಬಿಟ್ಟು ಬೇಗ ರೆಡಿಯಾಗಿ ಮನೆಗೆ ಹೋಗ್ಬೇಕಾಗಿತ್ತು. ಯಾಕೆಂದರೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ, ಇಬ್ಬರು ಕೂಡ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ರೆಡಿ ಮಾಡಿ ನಾವು ರೆಡಿಯಾಗಿ ತಿಂದ್ಬಿಟ್ಟು 8:30 ನಾನು ಮನೆ ಬಿಡಲೇಬೇಕು. ಯಾಕೆ ಅಂತಂದರೆ ನನ್ನ ಮಗಂದು ಸ್ಕೂಲು 8:40 ಗೇಟ್ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿದ್ರೆ ಮತ್ತೆ ನನ್ನ ಮಗ ಹೊರಗಡೆನೇ ವೆಯ್ಟ್ ಮಾಡಬೇಕು ಗೇಟ್ ಓಪನ್ ಆಗೋವರೆಗೂ. ಮತ್ತೆ ಅದಾದಮೇಲೆ ಒಂದು 1/4 ಗಂಟೆ 20 ನಿಮಿಷಕ್ಕೆ ಗೇಟ್ ಓಪನ್ ಮಾಡೋದಿರಲಿ, ಮತ್ತೆ ಒಳಗಡೆ ಕ್ಲಾಸ್ ತಗೊತಾರೆ ಲೇಟಾಗಿ ಯಾಕೆ ಬಂದೆ ಅಂತೇಳಿ. ಸೊ ಹಂಗಾಗಿ ಬೇಗ ಮನೆಗೆ ಹೋಗಿ ಎಷ್ಟಾಗುತ್ತೋ ಅಷ್ಟು ಬೇಗ ಟಿಫನ್ ರೆಡಿ ಮಾಡಿ, ಅಂದರೆ ನಮ್ಮ ಮನೆಯಲ್ಲಿ ಟಿಫನ್ನು ಇದೇ ಬೇಕು ಅದೇ ಬೇಕು ಆ ಥರ ಏನಿಲ್ಲ. ನಾನು ಡ್ಯೂಟಿಗೆ ಹೋಗೋದ್ರಿಂದ ನಮ್ಮ ಮನೇಲಿ ಯಾರೂ ರಿಸ್ಟ್ರಿಕ್ಷನ್ಸ್ ಇಲ್ಲ, ಇದನ್ನು ಮಾಡಬೇಕು ಇದನ್ನು ನಾವು ತಿನ್ನಲ್ಲ ಅಂತ ಅಪ್ಪ ಆಗಲಿ ಮಗ ಆಗಲಿ ಏನೂ ಹೇಳಲ್ಲ. ಅರ್ಥ ಮಾಡ್ಕೊತಾರೆ, ಏನಿದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೊತಾರೆ. ಸೊ ನನಗೂ ಅಷ್ಟೇ, ನಮ್ಮ ಮನೇಲಿ ಸ್ವಲ್ಪ ಟಿಫನಿಗಿಂತ ಅನ್ನ ಸಾಂಬಾರೇ ಜಾಸ್ತಿ ಮಾಡ್ತೀವಿ. ಯಾಕೆ ಅಂದರೆ ನಮ್ಮ ಮನೇಲಿ 3 ಜನಕ್ಕೂ ಅದೇ ಫೇವ್ರೆಟ್ ಮೀನ್ಸ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮ್ಯಾನೇಜ್ ಮಾಡ್ಬೋದು. ಇಲ್ಲಾಂದರೆ ಮನೆಯಲ್ಲೇ ಇದ್ದರೆ 3 ಹೊತ್ತು ಬಿಸಿದು ಏನು ಬೇಕಾದರೂ ವೆರೈಟಿ ಮಾಡ್ಬೋದು. ನಾನು ಕೆಲಸಕ್ಕೆ ಹೋಗೋದ್ರಿಂದ ನನಗೆ ಟೈಮ್ ಸಿಗಲ್ಲ ಮಾಡೋದಕ್ಕಷ್ಟು. ಸೊ ನಮಗೆಲ್ಲ ರೂಢಿ ಆಗಿಬಿಟ್ಟಿದೆ. ನನಗೂ ಅಷ್ಟೇ ಸ್ವಲ್ಪ ಟಿಫನ್ ಎಲ್ಲ ಕಡಿಮೆನೇ, ನನ್ನ ಮಗನಿಗೂ ಅಷ್ಟೇ. ಬೇಗ ರೆಡಿ ಮಾಡಿ, ಆದರೂ ಅವತ್ತು ಟಿಫನೇ ಮಾಡಿದ್ವಿ. ಬೇಗ ರೆಡಿ ಮಾಡಿಬಿಟ್ಟು ನನ್ನ ಮಗನಿಗೆ ರೆಡಿ ಮಾಡಿ, ಅವನು ಹೇಳ್ತಾ ಇದ್ದ ನಂಗೆ ನಿದ್ದೆ ಆಗಿಲ್ಲ, ನನಗೆ ಏನೋ ಒಂಥರ ಲೇಸಿನೆಸ್ ಅನ್ನಿಸ್ತಿದೆ ಅಂತ. ಸೊ ನಂಗೆ ಅರ್ಥ ಆಯಿತು. ಸರಿ ಆಯಿತು ಹೊರಡೋಣ ಅಂತೇಳ್ಬಿಟ್ಟು ಬೇಗ ಏನಿದೆಯಲ್ಲ ನಮ್ಮದೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಮತ್ತು ನಮ್ಮ ಸಿಂಬಾ, ನಮ್ಮ ಮನೆ ಪೆಟ್ಟು ಕ್ಯಾಟು ಬಂದಿರಲಿಲ್ಲ, ನಾವು ಇರಲಿಲ್ಲಲ್ಲ ಮನೇಲಿ, ಯಾರೂ ಇರಲಿಲ್ಲಲ್ಲ. ಸೊ ಅವನು ಮನೆಗೆ ಬಂದೇ ಇರಲಿಲ್ಲ, ಎಲ್ಲ ಹೊರಗಡೆ ಇದ್ದ. ನೋಡಿದ್ವಿ, ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಅವ್ನು ಬರಲಿಲ್ಲ. ಕೂಗಿದ್ವಿ, ಎಲ್ಲ ಮೇ ಬಿ ಎಲ್ಲ ಹೊರಗಡೆ ಬೇಟೆಗೆ ಹೋಗಿದ್ದ ಅನಿಸುತ್ತೆ, ಗೊತ್ತಿಲ್ಲ, ಅವ್ನು ಬರಲಿಲ್ಲ. ಸೊ ಹಂಗಾಗಿ ನಾವೇ ಟಿಫನ್ ರೆಡಿ ಮಾಡಿಕೊಂಡು ತಿಂದ್ಬಿಟ್ಟು ಹೊರಟ್ವಿ. ಮತ್ತು ಆಮೇಲೆ ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ಲ, ನಾನು ಡ್ಯೂಟಿಗೆ ಹೋಗೋದ್ರಿಂದ ನಮ್ಮ ಮನೆಯವರು ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ. ನಾವು ಮನೆಗೆ ನಮ್ಮ ಅಕ್ಕನ ಮನೆಯಿಂದ ನಮ್ಮ ಮನೆಗೆ ಹೋಗೋ ಹೊತ್ತಿಗೆ ಆಲ್ರೆಡಿ ಬಂದುಬಿಟ್ಟಿದ್ರು ಡ್ಯೂಟಿಯಿಂದ. ಸೊ ಹೊರಟೋಗಿ ತೇಜುನ, ಅಂದರೆ ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಡ್ಯೂಟಿಗೆ ಹೋದೆ. ಅದರ ನೆಕ್ಸ್ಟ್ ವಿಡಿಯೋ ಇದು. ನನ್ನ ಮಗನ ಸ್ಕೂಲಿಂದ ಕರ್ಕೊಬಂದು ಟ್ಯೂಷನಿಗೆ ಡ್ರಾಪ್ ಮಾಡಬೇಕಾಯಿತು, ಕರ್ಕೊಬಂದೆ. ಅವತ್ತು ಆ್ಯಕ್ಚುಲಿ ನೋಡಿದ್ರಲ್ಲ, ಬರೀ ಕಿತ್ತಾಡ್ತಾನೆ ಇರ್ತಾರೆ, ಏನು ಕಿತ್ತಾಡ್ತಾರೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಅವತ್ತಿನ ದಿನವೇ ನಮ್ಮ ಅಕ್ಕನ ಮಗಳು ಬರ್ಡೇ ಇತ್ತು. ಸೊ ಅಂದರೆ ನಮ್ಮ ಅಕ್ಕನ ದೊಡ್ಡ ಮಗಳದು, ತನುಶ್ರೀದು. ನಾನು ಡ್ಯೂಟಿ ಮುಗಿಸ್ಕೊಂಡು ನನ್ನ ಮನೇಲಿ ಮನೆಗೆ ಬಂದು ಏನು ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ರಿಟರ್ನ್ ನಮ್ಮ ಅಕ್ಕನ ಮನೆಗೆ ಹೋದೆ ಬರ್ಡೇಗೆ ಅಂತ. ನಾನು ಹೋಗ್ಬೇಕಾದ್ರೂ ಲೇಟ್ ಆಗಿಬಿಟ್ಟಿತ್ತು. ಅವ್ರದ್ದು ಎಷ್ಟೊತ್ತಾದರೂ ಕೇಕ್ ಕಟ್ಟಿಂಗ್ ಮಾಡಲ್ಲ ಎಲ್ಲರೂ ಹೋಗೋವ್ರಿಗೂ. ಮತ್ತು ನಮ್ಮ ಭಾವ ಅವತ್ತು ಆ್ಯಕ್ಚುಲಿ ನಮ್ಮ ಭಾವ ಲೇಟು ಡ್ಯೂಟಿ ಮುಗಿಸ್ಕೊಂಬರೋದು. ನಾನು ಆ್ಯಕ್ಚುಲಿ ನೋಡಿರಲಿಲ್ಲ ಅವಳಿಗೆ. ಸೊ ಹೋಗಿ ವಿಶ್ ಮಾಡ್ತಾಯಿದ್ದೆ. What are you doing, baby? Seeing your love, darling. Happy birthday to you. Thank you, mommy. Happy birthday to you. Thank you, mommy. ಏನು ಸಮಾಚಾರ ಇವತ್ತು ಹೆಂಗಿತ್ತು ದಿನ? ಅಯ್ಯೋ ಚೆನ್ನಾಗಿತ್ತು. ಒಂದು ಫೋಟೋ ತೆಗ್ದಾಕಿಲ್ಲಲ್ಲ ಇವಳು ಇವತ್ತು. ನೀನ್ ಐಫೋನ್ ಬರ್ಲಿಲ್ವಲ್ಲ ನಮ್ಮ ಮನೆಗೆ ಇವತ್ತು? ಐಫೋನ್ ಇಲ್ಲ ಅಂದ್ರೆ ನೀನು ಚೆನ್ನಾಗೇ ಕಾಣ್ತೀಯ. ಯಾವ ಫೋನ್ ತೆಗೆದ್ರು ಸೂಪರ್ ಆಗಿರ್ತೀಯ. ಏನ್ ಸಮಾಚಾರ, ಎಲ್ಲಿ ಪಾರ್ಟಿ ನಮಗೆ? ಏನ್ ಬೇಕು ಹೇಳಿ ನಿಂಗೆ? ನೀವೇನ್ ಕೊಡ್ಸಿದ್ರು ನೋಡ್ಕೊಂತೀವಿ. ನಿಂಗೆ ಏನ್ ಬೇಕಂತ ಅದೇ. ಶೋರಾ? ಶೋರ್. ಯಾವಾಗ? ನಾಳೆ ಪಕ್ಕ. ನಾಳೆ ನಾನ್ ವೆಜ್ ತಂದೂರಿ, ಆಮೇಲೆ ಪೆಪ್ಪರ್ ಡ್ರೈ, ಚಿಲ್ಲಿ ಚಿಕನ್. ಶೋರಾ? ಶೋರ್. ಅಲ್ಲ ಕಡೆ ಇವಳ್ದು ಬೆಳಿಗ್ಗೆ ಅಟ್ಲೀಸ್ಟ್ ಒಂದು ಇವತ್ತಿಂದು ಫೋಟೋ ಹಾಕಕ್ಕಾಗ್ಲಿಲ್ವಾ? ಹಳೇದು ಯಾವ್ದೋ ಒಬ್ಬರೇ ಗಲ್ದು ಹಾಕೊಳ್ಳಿ. la 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 la
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ತಾನೆ ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೆ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಗಾಳಿ ತೂಗೋ ಪೈರು ಭೂಮಿ ನಗಲೆಂದೆ. ಮಶ್ರೂಮ್ ಬಿರಿಯಾನಿ ಅಂತ ಹೇಳಿ ಬೇಳೆ ಸಾರು ಅನ್ನ ಮಾಡೋರೆ. ನಾಳೆ ನಾನ್ ವೆಜ್ ಕೊಡಿಸ್ತಾರಂತೆ. ಬೋಂಡ ಪಾಯಸ ಮಾಡಿದ್ವೇನೆ. ಬೋಂಡ ಪಾಯಸ ಅಲ್ಲ ನಮಗ್ ಬೇಕಾಗಿರೋದು ನಾನ್ ವೆಜ್. ನಾನ್ ವೆಜ್ ಅವ್ರ ಅಲ್ವಲ್ಲ, ನಾವ್ ನಾನ್ ವೆಜ್ ಅವ್ರ ಅಲ್ವಲ್ಲ, ನಾವ್ ನಾನ್ ವೆಜ್ ಅವ್ರ ಅಲ್ವಾ. ನಾಳೆ ನಾವ್ ಕೇಳಿದ ಹೋಟ್ಲಿಗೆ ಕರ್ಕೊಂಡ್ ಹೋಗಿಲ್ಲ ಅಂತಂದ್ರೆ ಮಾತ್ರ ಸೀರಿಯಸ್ ಆಗಿ ನಾವ್ ಏನ್ ಮಾಡ್ಬಿಡ್ತೀವಿ ನಮ್ಗೆ ಗೊತ್ತಿಲ್ಲ. ಪಕ್ಕ ಈಗ ಅದಕ್ಕೆ ಇವಾಗ ಬೋಂಡ ತಿನ್ನಿಸ್ತಿದ್ದೀರ ಇವಾಗ. ಅದು ಬೇಳೆ ಸಾರು ಅಲ್ಲ ನೋಡಿ, ಬರೀ ಬೇಳೆ ಸಾರು ತಿಂದ ನಮ್ಮ ಮನೆಗ್ ಬೇಳೆ ಸಾರು ಮಾಡಲ್ವಾ. ಈಗ ಪಾಯಸ ಏನ್ ಪಾಯಸ ಇದು? ಹೆಸರು ಬೇಳೆ ಪಾಯಸ. ಏನು ಹಾಕಿಲ್ಲ, ಇನ್ನ ಐತೆ ಇದು ಮಾಡೋದು. ಓಕೆ, ಎಲ್ಲ ಬರ್ಡೇ ಪಾರ್ಟಿ ಎಲ್ಲ ಚೆನ್ನಾಗಿ ಮುಗೀತು. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಲೇಟ್ ನೈಟ್ ಹೊರಟ್ವಿ. ಆನ್ ದಿ ವೇ ಬರಬೇಕಾದ್ರೆ ಅಲ್ಲಿ ಮಾರಮ್ಮನ ಟೆಂಪಲ್ ಹತ್ರ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ರು. ಆ್ಯಕ್ಚುಲಿ ವಾರ್ಷಿಕೋತ್ಸವ ನಡೀತಾ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟು ಬೇಗ ಮಲ್ಕೊಂಡು ಮಾರ್ನಿಂಗ್ ಬೇಗ ಎದ್ದು ಡ್ಯೂಟಿಗೆ ಹೋಗಬೇಕು. ಸೊ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ.